ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರುನಾಡ ಚೆಲುವೆ ಆಂಕರ್ ಅನುಶ್ರೀಯ ಮದುವೆ ಆಗುತ್ತೆ. ಬೆಂಗಳೂರಿನ ಹೊರವಲಯ ಅನುಶ್ರೀ ವಿವಾಹ ಮಹೋತ್ಸವ. ಇಷ್ಟೊಂದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಖ್ಯಾತ ನಿರೂಪಕಿ ಅನುಶ್ರೀಯ ಮದುವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕರುನಾಡಿನ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದ ಆಂಕರ್ ನಿರೂಪಕಿ ಅನುಶ್ರೀ ಆಕೆಯ ಮದುವೆ ಆಗ್ತಾ ಇದೆ. ಬೆಂಗಳೂರಿನ ಹೊರವಲಯ ಅನುಶ್ರೀ ವಿವಾಹ ಮಹೋತ್ಸವ. ಬೆಂಗಳೂರಿನ ಕಗ್ಗಲೀಪುರ ಬಳಿಯ ರೆಸಾರ್ಟ್ ಒಂದರಲ್ಲಿ ಮದುವೆ. ರೋಷನ್ ಜೊತೆ ಹಸೆಮಣೆ ಏರುತ್ತಿರುವ ಅನುಶ್ರೀ ಬೆಳಗ್ಗೆ 10:56ಕ್ಕೆ ಅನುಶ್ರೀ ಹಾಗೂ ರೋಷನ್ ವಿವಾಹ ಆಗ್ತಾರೆ. ಚಿತ್ರೋದ್ಯಮದ ಗಣ್ಯರು, ಕಿರುತೆರೆಯ ಕಲಾವಿದರು ಕೂಡ ಭಾಗಿಯಾಗ್ತಾರೆ. ಕಗ್ಗಲೀಪುರ ಬಳಿಯ ಅನುಶ್ರೀ ಹಾಗೂ ರೋಷನ್ ಅವರದ್ದು ಪ್ರೇಮ ವಿವಾಹ. ಈಗ ಅವರು ತಮ್ಮ ಪ್ರೀತಿಗೆ ಮದುವೆ ಮೂಲಕ ಹೊಸ ಅರ್ಥವನ್ನು ಕೊಡ್ತಾ ಇದ್ದಾರೆ. ಆಂಕರ್ ಅನುಶ್ರೀ ಅರೇಂಜ್ ಮ್ಯಾರೇಜ್ ಆಗ್ತಿರೋದಲ್ಲ, ಅವರದ್ದೊಂದು ಪ್ರೇಮ ವಿವಾಹ. ಬೆಂಗಳೂರಿನ ಹೊರವಲಯ ಅನುಶ್ರೀ ವಿವಾಹ ಮಹೋತ್ಸವ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಶ್ಚಯಿಸಿದ ಮುಹೂರ್ತಕ್ಕೆ ಮದುವೆ ಆಗ್ತಾರೆ. ನೋಡಿ, ಮದುಮಗ ಮದುವೆ ಹುಡುಗಿ ಇಬ್ಬರು ಕೂತಿದ್ದಾರೆ. ಆ ಸಂತಸ, ಆ ಸಂಭ್ರಮ ಹಾಗೇ ಇರಲಿ, 100 ವರ್ಷ ಬದುಕಿ ಬಾಳಲಿ ಅಂತ ಫ್ರೀಡಮ್ ಟಿವಿ ಕೂಡ ಹಾರೈಸ್ತಾ ಇದೆ. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಮದುವೆ ಆಗುತ್ತೆ. ಕುಡ್ಲದ ಪೊಣ್ಣು, ಇನ್ನು ಕೂರ್ಗಿನ ಆಣು ಅಂತೇನು ಮಂಗಳೂರು ಕರಾವಳಿಗರೇನು ಕರೀತಾರೋ, ಇವತ್ತು ಮದುವೆ ಆಗುತ್ತೆ. ಸಾಕಷ್ಟು ದಿಗ್ಗಜರು, ಚಂದ್ರವನದ ದಿಗ್ಗಜರು, ಕಿರುತೆರೆಯ ಕಲಾವಿದರು ಕೂಡ ಬಂದು ಆಶೀರ್ವದಿಸಲಿದ್ದಾರೆ. ಬೆಂಗಳೂರಿನ ಕಗ್ಗಲೀಪುರ ಬಳಿಯ ರೆಸಾರ್ಟ್ ಒಂದರಲ್ಲಿ ಮದುವೆ ಆಗಲಿದೆ. ರೋಷನ್ ಜೊತೆಗೆ ಹಸೆಮಣೆ ಏರ್ತಾ ಇರುವಂತಹ ಆಂಕರ್ ಅನುಶ್ರೀ ಬೆಳಗ್ಗೆ 10:56ಕ್ಕೆ ಅನುಶ್ರೀ ಹಾಗೂ ರೋಷನ್ ವಿವಾಹ ಆಗ್ತಾರೆ. ಚಿತ್ರೋದ್ಯಮದ ಗಣ್ಯರು, ಕಿರುತೆರೆ ಕಲಾವಿದರು ಭಾಗಿಯಾಗ್ತಾರೆ. ಅನುಶ್ರೀ ಹಾಗೂ ರೋಷನ್ ಅವರದ್ದು ಲವ್ ಮ್ಯಾರೇಜ್. ಈ ಪ್ರೇಮ ವಿವಾಹ ಒಂದಷ್ಟು ಅಭಿಮಾನಿಗಳಿಗೆ ಪ್ರೇರಣೆಯನ್ನು ಕೂಡ ಕೊಡಬಹುದು. ನಾವು ದಿನನಿತ್ಯ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದಂತಹ ಅನುಶ್ರೀ ಅವರೇ ಲವ್ ಮಾಡ್ಕೊಂಡಿದ್ದಾರೆ, ಹಾಗಂತ ಹದಿಹರೆಯದ ಹುಡುಗಿಯರಿಗೆ ಇದು ಪ್ರೇರಣೆ ಆಗಬಾರ್ದು. ಬುದ್ಧಿ ಬರಲಿ, ಪ್ರೌಢಾ ವ್ಯವಸ್ಥೆಗೆ ಬಂದ ನಂತರ, ಹೆಗಲ ಮೇಲೆ ಒಂದಷ್ಟು ಜವಾಬ್ದಾರಿ ಬಂದ ನಂತರ ಸ್ವತಂತ್ರವಾಗಿ ಬದುಕಬಹುದು ಎನ್ನುವಂಥ ಆತ್ಮವಿಶ್ವಾಸವನ್ನು ನಿಮ್ಮ ತಂದೆ ತಾಯಿಯಂದಿರು ನಿಮ್ಮ ಮನಸ್ಸಿಗೆ ತುಂಬಿದ ನಂತರ, ನಿಮ್ಮ ತೋಳುಗಳಿಗೆ ಶಕ್ತಿ ಬಂತು ಅಂತ ಹೇಳಿ ನೀವು ವಯಸ್ಸಿಗೆ ಬಂದ್ರಿ ಅಂತಲ್ಲ. ನಿಮ್ಮ ತಂದೆ ತಾಯಿ ನಿಮ್ಮ ಮನಸ್ಸಿಗೆ ತುಂಬಬೇಕು. ನಿನಗೆ ಈಗ ಸ್ವತಂತ್ರವಾಗಿ ಬದುಕುವಂತಹ, ನೀನು ನಿರ್ಧಾರ ಮಾಡುವಂತಹ ಒಂದು ಹಂತಕ್ಕೆ ಬಂದಿದೆಯಾ ಅಂಥೇಳಿ ತಂದೆ ತಾಯಿ ಹೇಳಿದ ನಂತರ ಆಮೇಲೆ ಲವ್ ಮಾಡ್ಕೊಳ್ಳಿ. ನಮ್ಮ ಆ್ಯಂಕರೇ ಲವ್ ಮಾಡಿ ಮದುವೆ ಆದರು ಅಂಥೇಳಿ 11, 12, 13 ವಯಸ್ಸಿನ ಹುಡುಗಿಯರು ದಾರಿ ತಪ್ಪುವಂತಹದ್ದು ಅದು ಸರಿಯಲ್ಲ. ಈಗ ಅವರು ತಮ್ಮ ಪ್ರೀತಿಯ ಮದುವೆ ಮುಖಾಂತರವಾಗಿ ಹೊಸ ಅರ್ಥವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಈ ನವ ದಂಪತಿಗಳು ಆಗಬೇಕಾಗಿರುವ ಈ ಜೋಡಿಗಳಿಗೆ ಶುಭವಾಗಲಿ, ಜೊತೆಗೆ ಅವರ ಮುಂದಿನ ಭವಿಷ್ಯವೂ ಕೂಡ ಉಜ್ವಲವಾಗಿರಲಿ ಅಂತ ಹೇಳಿ ಫ್ರೀಡಮ್ ಟಿವಿ ಕೂಡ ಆಶಿಸ್ತಾ ಇದೆ. ಎಸಿನೋ ಮದುವೆಯೇನೋ ಆಗ್ತಾ ಇದ್ದಾರೆ. ಮದುವೆಯ ಜೊತೆಗೆ ಒಂದು ಹೊಸ ವಿವಾದವೂ ಕೂಡ ಶುರುವಾಗಿದೆ. ಮುಸ್ಲಿಂ ಹುಡುಗನ ಕೈ ಹಿಡಿಯುತ್ತಿದ್ದಾರಾ ಅನುಶ್ರೀ ಎನ್ನುವಂತಹ ಚರ್ಚೆಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಶುರುವಾಗಿರುವಂತಹದ್ದು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಪೋಸ್ಟು. ರೋಷನ್ ಅನ್ನೋ ಹೆಸರಿದೆ, ಮುಸ್ಲಿಂ ಆಗಿರಬಹುದಾ ಅನುಶ್ರೀ ಮದುವೆ ಆಗ್ತಿರೋದು ಕೊಡಗಿನ ರೋಷನ್ ಜೊತೆ. ರೋಷನ್ ಹೆಸರೇ ಹಲವರಿಗೆ ಅನುಮಾನವನ್ನು ಹುಟ್ಟಿಸಿದೆ. ಅನುಶ್ರೀ ಹಿಂದೂ, ರೋಷನ್ ಮುಸ್ಲಿಂ, ಹೆಂಗ್ ಮದುವೆ ಆಗ್ತಿದ್ದಾರೆ? ಕೆಲ ಕಿಡಿಗೇಡಿಗಳಿಂದ ಲವ್ ಜಿಹಾದ್ ಎಂಬ ಆರೋಪ. ಆದರೆ ಮದುವೆ ಫೋಟೋ ನೋಡಿದರೆ ಹಾಗೆ ಅನ್ನಿಸ್ತಾ ಇಲ್ಲ. ಹಿಂದೂ ಸಂಪ್ರದಾಯದಂತೆ ಮದುವೆ ಆಗ್ತಾ ಇದ್ದಾರೆ.
ಅನುಶ್ರೀ ಮದುವೆ ವಿಚಾರದಲ್ಲಿ ಊಹಾಪೋಹ ಸುದ್ದಿಗಳು ಕೂಡ ಹರಿದಾಡ್ತಾ ಇದೆ. ಅನುಶ್ರೀ ಹಸೆಮಣೆ ಏರುತ್ತಿರುವಾಗ ಹೊಸ ವಿವಾದ. ಮುಸ್ಲಿಂ ಹುಡುಗನ ಕೈ ಹಿಡಿಯುತ್ತಿದ್ದಾರಾ ಅನುಶ್ರೀ ಎನ್ನುವಂತಹ ಚರ್ಚೆಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಪೋಸ್ಟು. ಅನುಶ್ರೀ ಮದುವೆ ಆಗ್ತಾ ಇರೋದು ಕೊಡಗಿನ ರೋಷನ್ ಜೊತೆ. ಇಲ್ಲಿ ಧರ್ಮವನ್ನು ಹುಡುಕೋದು ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ. ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಧರ್ಮವನ್ನು ಹುಡುಕೋದು. ಕಾರಣ ಅವ್ರ ಮುಖ ಕಾಣೋದಿಲ್ಲ ಬರೆಯೋವ್ರದ್ದು. ಎಲ್ಲೋ ಕೂತ್ಕೊಂಡು ಕೆಲಸಕ್ಕೆ ಹೋಗಿರೋದೇ ಇಲ್ಲ, ಅವ್ರಿಗೆ ಕೆಲಸನೇ ಇರೋದಿಲ್ಲ. ಒಂದಷ್ಟು ತಲೆಮಾಸಿದ ವರ್ಗ ಒಂದು ಕಡೆ ಕೂತ್ಕೊಂಡು ಬೀಡಿ ಸೇತ್ತ ಸಾಲ ಮಾಡಿ ತಗೊಂಡಿರೋ ಮೊಬೈಲಲ್ಲಿ ಸ್ಪೆಲ್ಲಿಂಗು ಬರದಲ್ಲೇ ಇರೋ ಕೈ ಬೆರಳಲ್ಲಿ ಹಾಕೋದು ಕಾಮೆಂಟ್ಗಳನ್ನು. ಆ ಮೊಬೈಲ್ದು EMI ಇನ್ನೂ ಮುಗ್ದಿರೋಲ್ಲ, ಕಮೆಂಟ್ ಹಾಕೋರ್ದು. ಸೊ ಪಾಪ ಏನೋ ಮ್ಯಾರೇಜ್ ಆಗ್ತಾ ಇದೆ, ಮದುವೆ ಆಗ್ತಾ ಇದೆ, ಅದರಲ್ಲೂ ಪ್ರೇಮ ವಿವಾಹ. ಅವ್ರು ಯಾರೇ ಆಗಿರಲಿ, ಇಬ್ಬರು ವ್ಯಕ್ತಿ ಮನುಷ್ಯರ. ಅವ್ನು ರೋಷನ್ನು, ಮತ್ತೊಬ್ಬನು, ಮಗದೊಬ್ಬನು, ರಾಬರ್ಟು, ಯಾರೇ ಆಗಿರಲಿ, ನಮ್ಮ ಕನ್ನಡದ ಕನ್ನಡತಿ ಆಕೆ, ಕನ್ನಡಿಗ ಆತ. ಆಕೆ ಮೂಲತಃ ಮಂಗಳೂರಿನವರು, ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಆತ ಮೂಲತಃ ಮಡಿಕೇರಿ, ಕೂರ್ಗು, ಕೊಡಗು. ಭಾರತೀಯರ, ಅದರಲ್ಲೂ ಕನ್ನಡಿಗರ ಆಶೀರ್ವಾದ ಮಾಡಿ. ಅದು ಬಿಟ್ಟು ತಲೆಮಾಸಿದವ್ರು ಹಾಗೆ ಏನೇನೋ ಕತೆ ಕಟ್ಟೋದು, ಏನೇನೋ ವ್ಯಾಖ್ಯಾನ. ಆ ಹೆಣ್ಣು ಮಗಳು ಆಕೆ ವೇದಿಕೆಯಲ್ಲಿ ಅಬ್ಬರಿಸ್ತಾ ಆ್ಯಂಕರಿಂಗ್ ಮಾಡಿದ್ರು. ಆಕೆ ಹೃದಯ ಹೆಣ್ಣಿನ ಹೃದಯ ಅಲ್ವೇನ್ರಿ? ನೊಂದ್ಕೊಳ್ಳಲ್ವೇನ್ರಿ? ಭಾವನೆ ಆಕೆಗೂ ಇರೋದಿಲ್ವೇ? ಆಕೆನೂ ಒಂದು ಹೆಣ್ಣು ಅನ್ನೋ ಪರಿಜ್ಞಾನ ಇಟ್ಕೋಬೇಕು. ನಿಮ್ಮ ಅಕ್ಕ ತಂಗಿರ ಬಗ್ಗೆ ಈ ಥರನೇ ಮಾತನಾಡ್ತೀರೇನು? ಅನುಶ್ರೀಯ ಮದುವೆ ವಿಚಾರದಲ್ಲಿ ಊಹಾಪೋಹ ಸುದ್ದಿಗಳು ಹರಿದಾಡ್ತಾ ಇದೆ. ಈ ಆರೋಪದಲ್ಲಿ ಸತ್ಯ ಇಲ್ಲ. ರೋಷನ್ ಬಗ್ಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗ್ತಾ ಇದೆ. ಅನುಶ್ರೀ ಹಸೆಮಣೆ ಏರುತ್ತಿರುವುದು ಈಗ ಹೊಸ ವಿವಾದಕ್ಕೂ ಕೂಡ ಕಾರಣವಾಗಿದೆ. ಮದುವೆ ಆಗ್ತಿರೋ ಸಂಪ್ರದಾಯವನ್ನು ನೋಡಿದ್ರೆ ಪಕ್ಕಾ ಹಿಂದೂ ಸಂಪ್ರದಾಯ ಅಂತ ಕಾಣ್ತಾ ಇದೆ. ಅದರ ಬಗ್ಗೆ ಮದುವೆ ಆಗಬೇಕಷ್ಟೇ. ಅಷ್ಟೊತ್ತಿಗದಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿವಾದಗಳನ್ನು ಹಬ್ಬಿಸಲಾಗ್ತಾ ಇದೆ. ಇದನ್ನು ಯಾರು ಕೂಡ ನಂಬೋದಕ್ಕೆ ಹೋಗಬೇಡಿ. ಆ ಜೋಡಿಗಳಿಗೆ ನಿಮಗೆ ಸಾಧ್ಯ ಆದರೆ ಆಶೀರ್ವಾದ ಮಾಡಿ. ಈ ಊಹಾಪೋಹಗಳಿಗೆ ತಲೆ ಕೆಡಿಸಿಕೊಳ್ಬೇಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.